राघवेन्द्राय ज्ञानमुद्राय योगिने नाथाय रुक्मिणेशाय नमो वेदान्तवेदिने रामाय रामभद्राय रामचन्द्राय वेदसे रघुनाथाय नाथाय सीताया पते नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। नारायणं निखिलपूर्णगुणैकदेहं निर्दोषम् आप्यतमम् अपि अखिलैः सुवाक्यैः अस्योद्भवादिदम् अशेषविशेषतोऽपि वन्द्यं सदा प्रियतमं मम सन्नमामि। व्यासाय भवनाशाय श्रीशाय गुणराशिये हृद्याय शुद्धविद्याय मध्वाय च नमो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं। श्रीगुरुभ्यो नमः। हरिः ओम। ओम अथातो ब्रह्म जिज्ञासा। ओम ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. 20ನೇ ಅಧ್ಯಾಯದ ಸುರುವಿನ ಶ್ಲೋಕ. ಯಜ್ಞೋರುದಾನ ವೈಲರು ವಿಳರ ಪಣ್ಣೆ ವೈಲರೆ. ಶ್ರೀ ಗುರುಭ್ಯೋ ನಮಃ. ಯಜ್ಞೋರುದಾನ ನರ ದೇವ ವಂದ್ಯತಾ ಪ್ರಶ್ನಶ್ರೀ ಪೂಜಾಸು ಯುಧಿಷ್ಠಿರೋ ಭೋ ಧರ್ಮಾನುಶಾಸ್ತಿ ಹರಿತತ್ವ ಶಂಸನ ಸ್ವರಾಷ್ಟ್ರ ರಕ್ಷಾದಿಶು ಭೀಮಹಾಸಿ. 20ನೇ ಅಧ್ಯಾಯ ಪ್ರಾರಂಭ ಆಗ್ತಾ ಇದೆ. ಮೊದಲನೇ ಶ್ಲೋಕ. ಯುಧಿಷ್ಠಿರನು ಯಜ್ಞ, ಉತ್ಕೃಷ್ಟವಾದ ದಾನ, ಅರಸ ಶ್ರೇಷ್ಠರುಗಳಿಂದ ನಮಸ್ಕರಿಸಿಕೊಳ್ಳುವಿಕೆ, ಸಭೆಗಳಲ್ಲಿ ಋಷಿಗಳೊಂದಿಗೆ ತತ್ವ ವಿಚಾರ, ಋಷಿ ಪೂಜೆ ಇವುಗಳಲ್ಲಿ ಆಸಕ್ತನಾಗಿದ್ದ, ವರ್ಣಾಶ್ರಮ ಧರ್ಮ ಶಿಕ್ಷಣ, ಪರಮಾತ್ಮನ ತತ್ವಗಳ ಬೋಧನೆ, ತಮ್ಮ ರಾಷ್ಟ್ರಗಳನ್ನು ರಕ್ಷಿಸುವುದು ಇತ್ಯಾದಿಗಳಲ್ಲಿ ಭೀಮನು ಆಸಕ್ತನಾಗಿದ್ದ. ಯಜ್ಞೋರುದಾನ ನರದೇವ ವಂದ್ಯತಾ ಪ್ರಶ್ನರ್ಷಿ ಪೂಜಾಸು ಯುಧಿಷ್ಠಿರೋಭೂತ್ ಧರ್ಮಾನುಶಾಸ್ತಿ ಹರಿತತ್ವಶಂಸನ ಸ್ವರಾಷ್ಟ್ರ ರಕ್ಷಾದಿಷು ಭೀಮ ಆಸೀತ್. ಈಗ ಆ ಧರ್ಮರಾಜ ಇಂದ್ರಪ್ರಸ್ಥ ಅನ್ನುವಂತಹ ದೇಶದ ರಾಜ ಅಥವಾ ರಾಜ್ಯದ ರಾಜ. ಈಗ ರಾಜನಾಗಿ ಧರ್ಮರಾಯ ಏನೆಲ್ಲ ಕೆಲಸ ಮಾಡ್ತಾನೆ, ಇದು ನಮ್ಮ ಕ್ಯಾಬಿನೆಟ್ ಇದ್ದಾಗೆ. ನಮ್ಮಲ್ಲಿ ಸೆಂಟ್ರಲ್ ಗೌರ್ಮೆಂಟು, ಸ್ಟೇಟ್ ಗೌರ್ಮೆಂಟ್ ಅಂತ ಎರಡಿದೆ ನೋಡಿ. ಈಗ ಸೆಂಟ್ರಲ್ ಗೌರ್ಮೆಂಟ್ ತಗೊಂಡ್ರೆ ಪ್ರೈಮ್ ಮಿನಿಸ್ಟರು ಏನು ಕೆಲಸ ಎಲ್ಲ ಅವ್ರು ತಗೊಂಡಿದ್ದಾರೆ. ಹೋಮ್ ಮಿನಿಸ್ಟರು ಅವ್ರದ್ದು ಕೆಲಸ ಏನು. ಸೊ ಬೇರೆ ಬೇರೆಯವ್ರದ್ದು ಕೆಲಸ ಏನು ಅಂತ ಎಲ್ಲ ಹಂಚಿಕೊಟ್ಟು ಬಿಡ್ತಾರೆ. ಹಂಚಿಕೊಟ್ಟು ಬಿಟ್ಟು ಅವ್ರವ್ರದ್ದು ಕೆಲಸ ಅವ್ರು ನೋಡಬೇಕು. ಓವರಾಲ್ ಯಾರು ಅಂತ ಹೇಳಿದರೆ ಧರ್ಮರಾಜ, ಯಾಕಂದರೆ ಅವನು ರಾಜ. ಸೊ ಎಲ್ಲಿ ಯಾರು ತಪ್ಪು ಮಾಡಿದರೂ ಅದಕ್ಕೆ ಹೊಣೆ ಯಾರು, ಜವಾಬ್ದಾರಿ ಯಾರು ಅಂತ ಹೇಳಿದರೆ ಧರ್ಮರಾಜ. ಈಗ ಕ್ಯಾಬಿನೆಟ್ನಲ್ಲಿ ಯಾವ ಮಂತ್ರಿ ಏನಾದರೂ ಒಂದು ಅಲ್ಲ ಸಲ್ಲದ ಸ್ಟೇಟ್ಮೆಂಟ್ ಕೊಟ್ಟರೆ, ಏನಾದರೂ ಒಂದು ತೊಂದರೆ ಆದರೆ ಎಲ್ಲದಕ್ಕೂ ಜವಾಬ್ದಾರಿ ಯಾರು ಅಂತ ಹೇಳಿದರೆ ಪ್ರೈಮ್ ಮಿನಿಸ್ಟರ್. ಅವರು ಪ್ರತಿಯೊಂದಕ್ಕೂ ಜವಾಬ್ದಾರಿ ಯಾರು, ಅವರು. ಸೊ ಹಾಗೆ ಇಲ್ಲಿ ಓವರಾಲ್ ರೆಸ್ಪಾನ್ಸಿಬಿಲಿಟಿ ರಾಜಂದೇ. ಆದರೂ ಈಗ ಎಲ್ಲರೂ ಅಂತ ಹೇಳಿದ್ರೆ ಎಲ್ಲರೂ ಕಾಂಪಿಟೆಂಟೇ ಇದ್ದಾರೆ, ಸಮರ್ಥರೇ ಇದ್ದಾರೆ. ಸಮರ್ಥರೇ ಇರುವಾಗ ಯಾರು? ವಾಯುದೇವರ ಅವತಾರವಾದ ಭೀಮಸೇನ, ಇಂದ್ರನ ಅವತಾರವಾದ ಅರ್ಜುನ, ಹಾಗೆ ಅಶ್ವಿನಿ ದೇವತೆಗಳ ಯಾರು ಅವತಾರ ಆಗಿ ಹುಟ್ಟಿರುವಂಥದ್ದು ನಕುಲ ಸಹದೇವರು, ಮತ್ತು ದ್ರೌಪದಿ ಅಂತೂ ಯಜ್ಞಕುಂಡದಲ್ಲೇ ಬಂದವಳು, ವೇದಾಭಿಮಾನಿಯವಳು ಆಗಿರುವಾಗ ಪ್ರತಿಯೊಬ್ಬರು ಸಮರ್ಥರೇ ಇರುವಾಗ ಯಾರ್ಯಾರು ಏನೇನು ಕೆಲಸ ಮಾಡಿದ್ರು, ಏನು ಕೆಲಸ ಕೊಟ್ಟಿದ್ದೀರಿ, ಅವರು ಕೆಲಸ ಸಮರ್ಪಕವಾಗಿ ಮಾಡಿದರೆ ಅಂದರೆ ಎಲ್ಲವನ್ನು ಒಬ್ಬನೇ ಮಾಡಲಿಕ್ಕಾಗೋದಿಲ್ಲ. ಆದ್ದರಿಂದ ಸಮರ್ಪಕವಾಗಿ ಒಳ್ಳೆ ಶಾಸನ ಕೊಡಬೇಕಿದ್ದರೆ ಪ್ರತಿಯೊಬ್ಬರೂ ಜವಾಬ್ದಾರಿ ತಗೊಂಡು ಚೆನ್ನಾಗಿ ಕೆಲಸ ಮಾಡಿದರೆ ಅದೊಂದು ಒಳ್ಳೆ ರೀತಿಯಲ್ಲಿ ನಡೀತದೆ. ಈಗ ಹಾಗಾದರೆ ಯಜ್ಞ ಉರುದಾನ ನರದೇವ ವಂದ್ಯತಾ ಪ್ರಶ್ನ ಋಷಿ ಪೂಜಾಸು ಯುಧಿಷ್ಠಿರ ಅಭೂತ್. ಯುಧಿಷ್ಠಿರ ರಾಜನಾಗಿ ಏನೆಲ್ಲ ಜವಾಬ್ದಾರಿ ವಹಿಸಿಕೊಂಡಿದ್ದಾನೆ ಅಂತ ಹೇಳಿದರೆ, ಯಜ್ಞ ಅಂತ ಹೇಳಿದರೆ ಇದರಲ್ಲಿ ಗೊತ್ತಾಗ್ತದೆ ರಾಜನ
ಮುಖ್ಯ ಕರ್ತವ್ಯ ಏನಂತೇಳಿದರೆ ಧರ್ಮಾದಿಗಳು. ಅಂದರೆ ದೇವರನ್ನು ತಲುಪಲಿಕ್ಕೆ ಪೂಜೆ, ತಪಸ್ಸು, ಯಜ್ಞ. ಪೂಜೆ ತಪಸ್ಸು ಅವರವ್ರದ್ದು ಪರ್ಸನಲ್ ನಡೀತಾ ಇರ್ತದೆ, ಪ್ರತಿಯೊಬ್ಬರೂ ಮಾಡ್ತಾ ಇರ್ತಾರೆ. ಯಜ್ಞಗಳು, ದೊಡ್ಡ ದೊಡ್ಡ ಯಜ್ಞಗಳು, ಇದನ್ನು ರಾಜ ಮಾಡಿ ತೋರಿಸಬೇಕು. ಯಾಕಂದರೆ ದೊಡ್ಡ ಈಗ ಅಶ್ವಮೇಧ, ರಾಜಸೂಯ ಇಂಥ ದೊಡ್ಡ ದೊಡ್ಡ ಯಾಗಗಳನ್ನು ಬಾಕಿದವರು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅದು ಅಷ್ಟು ಆ ರೀತಿ ಇರುವಂಥ ಯಜ್ಞಗಳು. ಆದ್ದರಿಂದ ಅದನ್ನು ರಾಜ ಮಾಡಿ ತೋರಿಸಿದರೆ ಆ ರಾಜನ ಕುಟುಂಬದಕ್ಕೆ ಅವರು ಎಲ್ಲ ಪಿತೃಗಳಿಗೂ ಅವರಿಗೂ ಏನು ಅವರು ಅತ್ಯಂತ ಒಳ್ಳೆಯ ಲೋಕಗಳು ಸಿಗುವುದು ಮಾತ್ರ ಅಲ್ಲ, ಎಲ್ಲ ಇಡೀ ದೇಶದ ಪ್ರಜೆಗಳ ಉದ್ಧಾರ ಆಗ್ತದೆ. ಸೊ ಯಜ್ಞ ಅಂತೇಳಿದರೆ ಎಲ್ಲ ಅಶ್ವಮೇಧಾದಿ ಯಜ್ಞಗಳು. ಉರುದಾನ, ಉರುದಾನ ಅಂತೇಳಿದರೆ ನಮ್ಮಲ್ಲೆಲ್ಲ ಈಗ ಯಜ್ಞಗಳಾದರೆ ಏನು ದಾನ ಕೊಡ್ತೀರಿ ಅಂತೇಳಿದರೆ, ಒಂದು ಹೆಚ್ಚಿಗೆ ಅಂತೇಳಿದರೆ ಇದು ಒಂದು ಹಿತ್ತಾಳೆದ್ದು ಒಂದು ತಟ್ಟೆ, ಅದರಲ್ಲಿ ಧಾನ್ಯಗಳನ್ನು ಹಾಕಿ ಅದರಲ್ಲಿ ಒಂದು 500 ರೂಪಾಯಿ ಕೊಟ್ಟು ದಾನ ಕೊಟ್ಟರೆ ಅದು ಈಗ ಒಂದು ಶ್ರೇಷ್ಠ ದಾನ ಅಂತ. ಇದು ಅದಕ್ಕಿಂತ ದೊಡ್ಡ ದಾನ ಅಂತೇಳಿದರೆ ಬೆಳ್ಳಿ ದಾನ ಅಂತೇಳಿದರೆ, ಈಗ ಬೆಳ್ಳಿಗೆ ನಿಮಗೆ ರೇಟ್ ಗೊತ್ತಲ್ಲ. ಸೊ ಬೆಳ್ಳಿದೊಂದು ಸಣ್ಣ ತಟ್ಟೆ ಕೊಟ್ಟರು ಎಷ್ಟು ಅದಕ್ಕೆ ಆಗ್ತದೆ ಅನ್ನುವಂಥದ್ದು. ಸೊ ಅದು ಬೆಳ್ಳಿ ದಾನ. ಆಮೇಲೆ ಸುವರ್ಣ ದಾನ. ಮೊದಲೆಲ್ಲ ಒಂದು ಅರ್ಧ ಪವನ್ ಕೊಟ್ಟರು ದಾನಕ್ಕೆ ಅದಕ್ಕೊಂದು ದೊಡ್ಡ ಬೆಲೆ ಇರಲಿಲ್ಲ. ಏನಂತೇಳಿದರೆ ಅದು ಏನು ಒಂದು 10-12 ಸಾವಿರ ರೂಪಾಯಿ ಅಂತ. ಈಗ 1 ಗ್ರಾಮಿಗೆ 12,000 ಆಗಿದೆ. ಅರ್ಧ ಪವನ್ ಕೊಟ್ಟರೆ 50,000ಕ್ಕೂ ಮೇಲೆ ಹೋಗ್ತದೆ. ಸೊ ಹಾಗಾದರೆ ಅದು ಒಂದು ಉರುದಾನ. ಇನ್ನೂ ಉರುದಾನ ಅಂತೇಳಿದರೆ ಅಲ್ಲೆಲ್ಲ ನಾವು ಕೇಳಿದ್ದೇವೆ, 1,000 ಹಸುಗಳನ್ನು ದಾನ ಕೊಟ್ಟ ಅಂದರೆ 1000 ಹಸುಗಳನ್ನು ದಾನ ಕೊಟ್ಟ. ಯಾರು? ವಸುದೇವ. ಶ್ರೀಕೃಷ್ಣ ಹುಟ್ಟಿದ ಆ ಸಂಭ್ರಮದಲ್ಲಿ ಮನಸ್ಸಿನಲ್ಲಿ ಇದು ಮಾಡಿಕೊಂಡು ಬಿಟ್ಟ, ಸಂಕಲ್ಪ ಮಾಡಿಕೊಂಡು ಬಿಟ್ಟ, ನಾನು 1,000 ಹಸುಗಳು ದಾನ ಕೊಡ್ತೇನೆ ಹೀಗೆ. ಸೊ ಇದೆಲ್ಲ ಉರುದಾನ ಅಂತ. ಇನ್ನೂ ಉರುದಾನ ಅಂತೇಳಿದರೆ ಒಂದು ಭೂಮಿ ದಾನ ಅಂತ ಹೇಳ್ತಾರೆ. ಭೂಮಿ ದಾನ ಅಂತೇಳಿದರೆ 1 ಎಕರೆ ಭೂಮಿಯನ್ನೇ ಕೊಟ್ಟರು ಅಂತ. 1 ಎಕರೆ ಭೂಮಿ ಅಂತೇಳಿದರೆ 1 ಸೆಣ್ಸಿಗೆ 1 ಲಕ್ಷ 2 ಲಕ್ಷ ಡಿಪೆಂಡ್ಸ್. ಸೊ ಹಾಗಾದರೆ 1 ಎಕರೆಗೆ ಎಷ್ಟಾಯಿತು? ಬಹುಶಃ 100 ಸೆಂಟ್ಸ್ ಕಾಣ್ತದೆ ಅಂತೇಳಿದರೆ 1-2 ಕೋಟಿ. ಅಂದರೆ ಈ ಥರನೂ ದಾನ ಕೊಡುವವರಿದ್ದಾರೆ. ಅಂದರೆ ರಾಜ ಕೊಡಬಹುದು. ಅದಕ್ಕೆ ಹೆಸರು ಉರುದಾನ ಅಂತ. ದೊಡ್ಡ ದಾನಗಳು ಅಂತೇಳಿದರೆ ಬ್ರಾಹ್ಮಣರಿಗೆ ಅತ್ಯಂತ ಸಂತೋಷ ಮಾಡಿ ಬಿಡಬೇಕು, ಅದು ರಾಜನ ಕೆಲಸ. ನರದೇವ ವಂದ್ಯತಾ ಅಂತೇಳಿದರೆ ಬೇರೆ ದೇಶಗಳ ರಾಜರುಗಳ ಬಂದರೆ ಅವರನ್ನು ಸತ್ಕಾರ ಮಾಡುವಂಥದ್ದು. ಸೊ ಈಗ ನಾವು ಸಹ ನೋಡಿದ್ದೇವೆ, ಈಗ ಯಾರು ರಷ್ಯಾದ ಪ್ರೆಸಿಡೆಂಟ್ ಮೊನ್ನೆ ಬಂದರು. ಸೊ ಅವರಿಗೆ ಯಾವ ರೀತಿಯ ಸತ್ಕಾರಗಳು ಎಲ್ಲ. ಸೊ ಇದೇ ರೀತಿ ಆಗ ರೀತಿ ರಾಜಕೀಯ ಅಂತೇಳಿದರೆ ಆಗಿನ ಕಾಲದಲ್ಲಿ ಇತ್ತದು. ಸೊ ಈಗ ಧರ್ಮರಾಜ ರಾಜ ಅಂತ ಹೇಳುವಾಗ ಬೇರೆ ದೇಶದ ರಾಜರು ಬಂದರೆ ಅವರನ್ನು ಹೇಗೆ ವಂದಿಸುವುದು ಅಲ್ಲಿಂದ ಹಿಡಿದು ಅವರಿಗೆ ಸ್ವಾಗತ ಸತ್ಕಾರ ಎಲ್ಲ ಷೋಡಶೋಪಚಾರ ಪೂಜೆಗಳು ಆಗಿನ ಕಾಲದಲ್ಲಿ ಆ ಕ್ರಮದಲ್ಲಿ ಎಲ್ಲ ಆ ಥರ ಇತ್ತು. ಈಗ ನಾವು ಒಂದು ವಿದ್ಯಾಪೀಠದ ದೊಡ್ಡ ವಿದ್ವಾಂಸರು ಆಚಾರ್ಯರ ಮನೆಗೆ ಬಂದರೆ ಅವರಿಗೆ ನಾವು ಏನು ಒಂದು ಅವರಿಗೆ ಸತ್ಕಾರ ಮಾಡುವಂಥ ಒಂದು ಬೇರೆಯೇ ಒಂದು ಕ್ರಮ ಇರ್ತದೆ. ಸ್ವಾಮಿಗಳನ್ನು ನಾವು ಕರೆಸಿದರೆ ಅವರಿಗೆ ಕಾಲು ತೊಳೆದು ಅವರಿಗೆ ಷೋಡಶೋಪಚಾರ ಪೂಜೆಗಳು, ಅದು ಆರತಿಯಿಂದ ಇದು ಎಲ್ಲ ಪ್ರತಿಯೊಂದು ಇರ್ತದೆ. ಅದು ಒಂದು ಕ್ರಮ ಬೇರೆಯೇ ಇರ್ತದೆ. ಹೀಗೆ ನರದೇವ ಅಂತೇಳಿದರೆ ಮನುಷ್ಯರುಗಳ ದೇವ. ಮನುಷ್ಯರುಗಳ ದೇವ ಅಂತೇಳಿದರೆ ರಾಜ ಅಂತ ಲೆಕ್ಕ. ಸೊ ನರದೇವ ವಂದ್ಯತ, ಯಜ್ಞಗಳನ್ನು ಮಾಡಿ ಯಜ್ಞದಲ್ಲಿ ಆ ಹವಿಸ್ಸುಗಳನ್ನು ಕೊಡುವಂಥದ್ದು ಯಾವ ಮಂತ್ರದಲ್ಲಿ ಯಾವ ದೇವತೆಗಳ ಹೆಸರು ಬರೆದಿದೆಯೋ ಆ ದೇವತೆಯ ಮುಖಾಂತರ ಅದು ಭಗವಂತನಿಗೆ ಹೋಗುವಂಥದ್ದು. ಸೊ ಅದು ಒಂದು ರೀತಿಯಲ್ಲಿ ಬೇಕಾದರೆ ನರದೇವ ವಂದ್ಯತ, ಅದು ದೇವವಂದ್ಯತ ಆಯಿತು. ನರದೇವ ಅಂತೇಳಿದರೆ ಬೇರೆ ದೇಶದ ರಾಜರುಗಳು ಬಂದರೆ ಅವರಿಗೆ ಮಾಡುವ ಸತ್ಕಾರಗಳು, ಇದನ್ನೆಲ್ಲ ಈ ದೇಶದ ರಾಜನೇ ಮಾಡಬೇಕು. ಯಾಕಂದರೆ ಆ ದೇಶದ ರಾಜನಿಗೆ ಈ ದೇಶದ ರಾಜನೇ. ಸೊ ಆ ದೇಶದ ರಾಜ ಬಂದ ಅಂತೇಳಿದರೆ ಯಾವುದೋ ಒಬ್ಬ ಮಂತ್ರಿ ಹೋಗ್ಲಿಕ್ಕಾಗೋದಿಲ್ಲ, ಅದು ಪ್ರಧಾನಮಂತ್ರಿಗಳದ್ದೇ ಕೆಲಸ ಆಗ್ತದೆ ಆ ರೀತಿಯಲ್ಲಿ. ಸೊ ನರದೇವ ವಂದ್ಯತಾ. ಪ್ರಶ್ನ ಅಂತೇಳಿದರೆ ಈ ಧರ್ಮಾಧರ್ಮಾದಿಗಳು ಅಂತ, ಧರ್ಮ ಅಧರ್ಮಾದಿಗಳು
ಅಂತೇಳಿದರೆ ಎಲ್ಲ ಭಗವಂತನ ವಿಷಯದಲ್ಲಿ ನಡೆಯುವಂಥ ಜಿಜ್ಞಾಸೆ, ವಿಚಾರ ಗೋಷ್ಠಿಗಳು ಎಲ್ಲ ನಡೆಯುವಂಥದ್ದು. ಸೊ ಅದೆಲ್ಲ ಈಗಿನ ಕಾಲದಲ್ಲಿ ಹೇಗೆ ನಡೀತದೆ ಅಂತೇಳಿದರೆ, ನಾವೀಗ ವಿದ್ಯಾಪೀಠಕ್ಕೆ ಹತ್ತಿರ ಇರೋ ಕಾರಣ ನಮಗೆ ವಿದ್ಯಾಪೀಠದ ಎಲ್ಲ ವಿದ್ಯಮಾನಗಳು ನಮಗೆಲ್ಲ ತಿಳಿದು ಬರ್ತದೆ. ಅಂತೇಳಿದರೆ ಸುಧಾಮಂಗಳ ಆಗ್ತದೆ ಅಂತ ಹೇಳುವಾಗ ಬೇರೆ ಮಠದ, ಇವತ್ತು ಮಂತ್ರಾಲಯದ ಸ್ವಾಮಿಗಳು ಬರ್ತಾರೆ, ಇವತ್ತು ಉತ್ತರಾದಿ ಮಠದ ಸ್ವಾಮಿಗಳು ಬರ್ತಾರೆ, ಇವತ್ತು ಸುಬ್ರಹ್ಮಣ್ಯದ ಮಠದ ಸ್ವಾಮಿಗಳು ಬರ್ತಾರೆ, ಹೀಗೆ ಇವತ್ತು ಕೃಷ್ಣಾಪುರ ಮಠದ ಸ್ವಾಮಿಗಳು ಬರ್ತಾರೆ ಅಂತೇಳಿದರೆ ಈ ಪೇಜಾವರ ಸ್ವಾಮಿಗಳು ಆ ಸ್ವಾಮಿಗಳನ್ನು ಸ್ವಾಗತ ಮಾಡಿ ಅವರಿಗೆಲ್ಲ ಏನದು ನಡೆಯುವಂಥ ಎಲ್ಲ ಕ್ರಮಗಳು. ಹೀಗೆ ನಂತರ ನಡೆಯುವಂಥ ಗೋಷ್ಠಿಗಳು, ಆ ಸ್ವಾಮಿಗಳು ಅವರು ಪ್ರಾಶ್ನಿಕರಾಗಿದ್ದು ಅಂತೇಳಿದರೆ ಜಡ್ಜಸ್ ಆಗಿದ್ದು ಎಲ್ಲ ಗೋಷ್ಠಿಗಳು ನಡೀತದೆ. ಸೊ ಒಬ್ಬರು ಮಂಡನೆ ಮಾಡ್ತಾರೆ, ಇನ್ನೊಬ್ಬರು ಪ್ರಶ್ನೆ ಕೇಳ್ತಾರೆ, ಸೊ ಆ ಪ್ರಶ್ನೆಗೆ ಉತ್ತರ ಕೊಡಬೇಕು, ಹೀಗೆಲ್ಲ ಬಹಳ ಚೆಂದ ಇರ್ತದೆ ಗೋಷ್ಠಿಗಳು. ಸೊ ಈ ರೀತಿ ರಾಜ ಕೂಡ ಧರ್ಮಾಧರ್ಮಾದಿಗಳ ಪ್ರಶ್ನೆಯ ವಿಚಾರದಲ್ಲಿ ವಿಚಾರಗೋಷ್ಠಿಯನ್ನು ನಡೆಸಬೇಕು. ರಾಜ ನಡೆಸಿದರೆ ಇನ್ಯಾರು ನಡೆಸೋದು? ರಾಜನ ಕೆಲಸ, ಅವನು ನಡೆಸಬೇಕು. ಅಂತೇಳಿದರೆ ಬೇರೆ ದೊಡ್ಡ ದೊಡ್ಡ ವಿದ್ವಾಂಸರಿದ್ದರೆ ಅವರು ಪ್ರಾಶ್ನಿಕರಾಗಿರ್ತಾರೆ, ಆದರೆ ಓವರಾಲ್ ರಾಜ ಹೋಗಿ ಎಲ್ಲ ನೋಡ್ಕೊಂಡ್ರಾಯ್ತು. ಇಲ್ಲ ಅಂತೇಳಿದರೆ ರಾಜನೇ ಪ್ರಾಶ್ನಿಕನಾಗಿ ಕೂತ್ಕೊಳ್ಬೇಕು, ನಡೆಸಬೇಕು. ಸೊ ಇದೆಲ್ಲ ಆಮೇಲಿಂದ ಪ್ರತಿ ತಿಂಗಳು ಇದು ನಡೀಬೇಕು ಅಂತಿದ್ದರೆ ಆ ಪ್ರತಿ ತಿಂಗಳು ನಡೀತದಾ ಇಲ್ವಾ ಇದರ ಎಲ್ಲ ನೋಡ್ಕೊಳ್ಳುವಂಥದ್ದು ಪ್ರಶ್ನ. ಆಮೇಲೆ ಋಷಿ ಪೂಜಾಸು, ಋಷಿ ಪೂಜೆ ಅಂತೇಳಿದರೆ ವೇದವ್ಯಾಸರು, ಭಗವಂತ ವೇದವ್ಯಾಸರು ಬಂದರು. ಸೊ ಹೇಗೆ ಅವರಿಗೆ ಎಲ್ಲ ರೀತಿಯ ಷೋಡಶೋಪಚಾರ ಪೂಜೆಗಳು ನಡೀಬೇಕು. ಸೊ ಈ ರೀತಿ ಯಾದವ ಕೃಷ್ಣ ಬಂದಾಗ ಸೊ ಈ ರೀತಿ ಸೊ ಋಷಿ ಪೂಜಾಸು, ಋಷಿ ಮುನಿಗಳ ಆಗಮನ ಇರುವಾಗ ಅವರಿಗೆ ನಡೆಯುವಂಥ ಎಲ್ಲ ಕ್ರಮಗಳು ಯಾವುದು, ಸ್ವಾಗತದಿಂದ ಹಿಡಿದು ಪ್ರತಿಯೊಂದು ಕೂಡ ಅದಕ್ಕೆ ಋಷಿ ಪೂಜೆ ಅಂತ ಹೆಸರು. ಋಷಿ ಪೂಜಾಸು ಅಂತೇಳಿದರೆ ಅವುಗಳಲ್ಲಿ ಇದನ್ನೆಲ್ಲ ನೋಡ್ಕೊಳ್ಳುವಂಥದ್ದು ಯಾರು ಅಂತೇಳಿದರೆ ಯುಧಿಷ್ಠಿರ ಅಭೂತ್. ಇದೆಲ್ಲ ಜವಾಬ್ದಾರಿ ಯುಧಿಷ್ಠಿರ ತಾನೇ ನೋಡಿಕೊಂಡಿದ್ದಾನೆ. ಆ ನಂತರ ಅಂತೇಳಿದರೆ ಈಗ ನೋಡಿ, ಇದರಲ್ಲಿ ಯಜ್ಞ, ದಾನ, ಬೇರೆ ದೇಶದ ರಾಜರುಗಳಿಗೆ ನಡೆಯುವಂತಹ ಸತ್ಕಾರಗಳು, ಧರ್ಮಾಧರ್ಮಾದಿ ಪ್ರಶ್ನ ಗೋಷ್ಠಿ, ಇದೆಲ್ಲ ಋಷಿ ಮುನಿಗಳು ಬಂದಾಗ ಅವರಿಗೆ ನಡೆಯುವಂಥ ಸತ್ಕಾರ. ನೋಡಿ, ಇಷ್ಟು ಕೆಲಸ ಮಾತ್ರ ರಾಜ ಅಂತೇಳಿದರೆ ನಮಗೆ ಕೆಲಸ ಅನ್ನಿಸ್ತದೆ, ಇದೆಲ್ಲ ರಾಜನೇ ಮಾಡ್ತಾನ ಅಂತೇಳಿದರೆ ಧಾರ್ಮಿಕ ದಾರಿಯಲ್ಲಿ ಹೋಗುವಂಥ ರಾಜ ಇದನ್ನೆಲ್ಲ ಮಾಡ್ತಾನೆ. ಎಷ್ಟೋ ರಾಜರಿದ್ದಾರೆ, ನಮಗೆ ಗೊತ್ತು. ಸುಗ್ರೀವ ರಾಜ ಆದಾಗ ಏನು ಮಾಡಿದ ಅಂತ, ಲೋಲುಪನಾಗಿ ಬಿಟ್ಟ, ಸ್ತ್ರೀ ಲೋಲುಪ ಸುಗ್ರೀವ. ಸೊ ಆ ಥರ ಅಲ್ಲ ರಾಜ ಅಂತೇಳಿದರೆ ಯಾರ ಥರ ಇರಬೇಕಂತೇಳಿದರೆ ಧರ್ಮರಾಜನ ಹಾಗೆ ಇರಬೇಕು. ಯುಧಿಷ್ಠಿರ ಅಭೂತ್, ಯುಧಿಷ್ಠಿರ ಇದನ್ನೆಲ್ಲ ನೋಡಿಕೊಳ್ಳುವವನಾಗಿದ್ದ, ಅಭೂತ್ ಆಗಿದ್ದ. ಆ ನಂತರ ಬಾಕಿದ್ದವರಿಗೂ ಕೂಡ ಜವಾಬ್ದಾರಿ ಕೊಟ್ಟಿರಬೇಕು ಅಂತ ಹೇಳಿದರೆ ಧರ್ಮ ಅನುಶಾಸ್ತಿ, ಧರ್ಮಾನುಶಾಸ್ತಿ. ಧರ್ಮ ಅಂತೇಳಿದರೆ ಈಗ ವರ್ಣಾಶ್ರಮ ಧರ್ಮ, ಆ ಕಾಲದಲ್ಲೆಲ್ಲ ವರ್ಣಾಶ್ರಮ ಧರ್ಮ ಚಾಚು ತಪ್ಪದೆ ನಡೆಸ್ತಿದ್ದರು. ಸೊ ಬ್ರಾಹ್ಮಣ ಅಂದರೆ ಬ್ರಾಹ್ಮಣನ ವಿಹಿತ ಕರ್ಮಗಳನ್ನು ಅವನು ಮಾಡಲೇಬೇಕು. ಕ್ಷತ್ರಿಯ ಅಂತೇಳಿದರೆ ದೇಶದ ರಕ್ಷಣೆ ಮಾಡುವಂಥ ವಿಹಿತ ಕರ್ಮ ಅವನಿಗೆ ಮೊದಲಿರ್ತದೆ. ಆಮೇಲೆ ವೈಶ್ಯರು ಅಂತೇಳಿದರೆ ಯಾವುದು ಕೃಷಿ ಮಾಡೋದು ಅವರ ಕೆಲಸನೇ ಬರ್ತದೆ. ಆಮೇಲೆ ಪಶು ಸಂಗೋಪನೆ ಇದೆಲ್ಲ ಅಂದರೆ ಸಾಮಾನ್ಯ ವ್ಯಾಪಾರ, ಕೃಷಿ ಮಾಡಿ ಆ ಧಾನ್ಯ ವ್ಯಾಪಾರ ಅದನ್ನು ಮಾರುವುದಲ್ವ. ಸೊ ಮನೆಗೆ ಎಷ್ಟು ಇಟ್ಕೊಂಡು ಉಳಿದದನ್ನು ಮಾರ್ತಾನೆ. ಸೊ ಇಂಥದ್ದು ಎಲ್ಲಿ ಕೊಳ್ಳುವಂಥದ್ದು ಮಾರುವಂಥದ್ದು ಜಾಸ್ತಿ ಇರ್ತದೋ ಅದೆಲ್ಲ ವೈಶ್ಯರ ಕೆಲಸ. ಆಮೇಲೆ ವ್ಯಾಪಾರಗಳು ಇದೆಲ್ಲ. ನಂತರ ಶೂದ್ರರು ಅಂತೇಳಿದರೆ ಈ ಮೂರು ವರ್ಣದವರಿಗೆ ಏನು ಕೆಲಸ ಆಗಬೇಕು ಅದನ್ನೆಲ್ಲ ಮಾಡಿಕೊಡುವಂಥದ್ದು ಶೂದ್ರರ ಅಧಿಕಾರ, ಜವಾಬ್ದಾರಿ. ಹೀಗೆ ಆಗಿನ ಕಾಲದಲ್ಲಿ ಹೀಗೆ ವರ್ಣ ಇದು ವರ್ಣಕ್ಕೆ ಸರಿಯಾದ ಧರ್ಮಗಳು ಅಂತ. ಇನ್ನು ಆಶ್ರಮಕ್ಕೆ ಧರ್ಮ. ಆಶ್ರಮ ಅಂದರೆ ಬಾಲ್ಯ, ಕೌಮಾರ, ಯೌವನ, ಆಮೇಲೆ ಗೃಹಸ್ಥಾಶ್ರಮ, ಆಮೇಲೆ ಈಗ ಇದನ್ನು ಬೇಕಾದರೆ ಬಾಲ್ಯ, ಇದನ್ನೆಲ್ಲ ಬೇಕಾದರೆ ಬ್ರಹ್ಮಚರ್ಯ ಅಂತ ಇಟ್ಕೊಳ್ಬೋದು. ಸೊ ಬ್ರಹ್ಮಚರ್ಯ, ಆಮೇಲೆ ಮದುವೆ ಆದ ಕೂಡಲೇ ಗೃಹಸ್ಥ ಆದಮೇಲೆ ಗೃಹಸ್ಥ ಆಗಿ 60 ವರ್ಷನ 70 ವರ್ಷನ ಆದಮೇಲೆ ಎಲ್ಲ ಅಧಿಕಾರವನ್ನೆಲ್ಲ ಮಕ್ಕಳಿಗೆ ವಹಿಸಿಕೊಟ್ಟು ತಾನು ಏನು ಇಟ್ಕೊಳ್ಳದೆ ಎಲ್ಲ
ಅಂತ ಹೇಳಿದ್ರೆ ಇನ್ನೆಲ್ಲ ನೀವೇ ನೋಡ್ಕೊಳ್ಳಿ ಅಂತ ವಾನಪ್ರಸ್ಥಕ್ಕೆ ಹೋಗಿಬಿಡ್ತಿದ್ರು. ಇನ್ನು ನಮ್ಮದು ಕೆಲಸ ಏನಂತ ಹೇಳಿದ್ರೆ ತಪಸ್ಸು ಮಾಡೋದು, ಭಗವಂತನ ಕುರಿತು ಧ್ಯಾನ ಮಾಡೋದು. ಸೊ ಇದು ಪರಲೋಕ ಚಿಂತನೆ ಅಂತ ಹೆಸರು ಅದಕ್ಕೆ. ಸೊ ಪರಲೋಕ ಚಿಂತನೆ ಅಂದರೆ ಇದು ವಾನಪ್ರಸ್ಥ ಅಂತ. ಇನ್ನು ಇದು ಮೂರೂ ಅಲ್ಲ, ಬ್ರಹ್ಮಚಾರಿನೂ ಅಲ್ಲ, ಗೃಹಸ್ಥನೂ ಅಲ್ಲ, ಮತ್ತು ಇದು ವಾನಪ್ರಸ್ಥನೂ ಅಲ್ಲ ಅಂತೇಳಿದರೆ ತನಗೆ ಮೊದಲೇ ತಾನು ಶ್ರಾದ್ದ ಮಾಡಿಕೊಂಡು ಅಪ್ಪಮ್ಮನಿಗೂ ಶ್ರಾದ್ದ ಮಾಡಿಕೊಂಡು ಎಲ್ಲವನ್ನು ಬಿಟ್ಟು ಖಾಲಿ ಭಗವಂತನ ಚಿಂತನೆಗೆ ಅಂತ ತಿಳ್ಕೊಂಡೇ ಬಾಲಬ್ರಹ್ಮಚಾರಿಗಳು ಹೋಗ್ತಾ ಇದ್ದರು ಸನ್ಯಾಸಿಗಳಾಗಿ, ಯತಿಗಳು ಅಂತ ಹೆಸರು. ಹೀಗೆ 4 ಆಶ್ರಮ, ಬ್ರಹ್ಮಚರ್ಯ, ಗೃಹಸ್ಥ, ಆಮೇಲೆ ವಾನಪ್ರಸ್ಥ ಮತ್ತು ಯತಿ, ಈ 4 ಸನ್ಯಾಸ ಅಂತ ಹೆಸರು ಅದಕ್ಕೆ. ಈ 4 ಆಶ್ರಮ, ಈ 4 ಆಶ್ರಮದವರು ಅವರವರ ಕೆಲಸ ಮಾಡ್ತಾ ಇದ್ದಾರಾ ಇದನ್ನು ನೋಡುವಂಥದ್ದು ಧರ್ಮ ಅನುಶಾಸ್ತಿ. ಅಂದರೆ 4 ಆಶ್ರಮ, 4 ವರ್ಣ. ಸೊ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನುವಂಥದ್ದು 4 ವರ್ಣ, ಆಮೇಲೆ ಬ್ರಹ್ಮಚರ್ಯ, ಆಮೇಲೆ ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸ ಅನ್ನುವಂಥದ್ದು 4 ಆಶ್ರಮ. ಈ 4 ವರ್ಣದವರು ಅವರವರ ಕೆಲಸ ಮಾಡ್ತಾ ಇದ್ದಾರಾ, 4 ಆಶ್ರಮದವರು ಅವರವರ ಕೆಲಸ ಮಾಡ್ತಾ ಇದ್ದಾರಾ, ಇದನ್ನೆಲ್ಲ ನೋಡಿಕೊಳ್ಳೋದು ಭೀಮಸೇನ. ಅನುಶಾಸ್ತಿ. ಅನುಶಾಸ್ತಿ ಅಂದರೆ ಶಾಸನ, ಅನುಶಾಸನ. ಅನುಶಾಸನ ಅಂದರೆ ಎಲ್ಲ ಕ್ರಮ ಪ್ರಕಾರ, ಡಿಸಿಪ್ಲಿನ್ ಅಂತ, ಶಿಸ್ತು ಪ್ರಕಾರ ಎಲ್ಲವೂ ಆಗಬೇಕು. ಭೀಮಸೇನ ಅಂತ ಹೇಳಿದರೆ ಇದರಲ್ಲೆಲ್ಲ ಬಹಳ ಸ್ಟ್ರಿಕ್ಟ್. ನಂತರ ಹರಿತತ್ವ ಶಂಸನ. ಹರಿತತ್ವ, ಭಗವಂತನ ತತ್ವಜ್ಞಾನ, ಅದನ್ನು ನೀಡಲಿಕ್ಕೆ ಏನೆಲ್ಲ ವ್ಯವಸ್ಥೆ ಇದೆ, ಗುರುಕುಲಗಳ ವ್ಯವಸ್ಥೆ ಇದೆಯೋ ಅಲ್ಲ ಪ್ರತಿಯೊಂದು ನೋಡ್ಕೊಳ್ಬೇಕು. ವಿಚಾರಗೋಷ್ಠಿಗಳು, ಭಗವಂತನ ಬಗ್ಗೆ ಧಾರ್ಮಿಕ ವಿಚಾರ ಗೋಷ್ಠಿಗಳು ನಡೀತಾ ಇದೆಯಾ, ಆಮೇಲೆ ಸನ್ಯಾಸಿಗಳಿಗೆಲ್ಲ ಸರಿಯಾದ ಸತ್ಕಾರಗಳು ನಡೀತಾ ಇದೆಯಾ. ಸೊ ಅಂದರೆ ಸನ್ಯಾಸಿ ಅವರ ಧರ್ಮಕ್ಕೆ, ಅವರ ಆಶ್ರಮಕ್ಕೆ ಸರಿಯಾಗಿ ಅವರೆಲ್ಲ ಮಾಡುವಂಥದ್ದು, ಅವರ ಏನದು ಪೂಜೆಗಳು, ತಪಸ್ಸು, ಅದು ಇದು ಅದೆಲ್ಲ ಸರಿಯಾಗಿ ನಡೀತಾ ಇದೆಯಾ. ವಿದ್ಯಾದಾನ, ಯತಿಗಳ ಮುಖ್ಯ ಕೆಲಸ ಏನಂತ ಹೇಳಿದರೆ ವಿದ್ಯಾದಾನ ಮಾಡುವಂಥದ್ದು. ವೇದಗಳ ಯಾವುದು ಅರ್ಥ ಚಿಂತನೆ ಅದು ಇದು ಅಲ್ಲಿಂದ ಹಿಡಿದು, ವೇದ ಉಪನಿಷತ್ಗಳ ಅರ್ಥ ಚಿಂತನೆಯಿಂದ ಹಿಡಿದು ಅದಕ್ಕೆ ಪಾಠ ಮಾಡುವಂಥದ್ದು. ಈಗ ನಮ್ಮ ಸ್ವಾಮಿಗಳೆಲ್ಲ, ಅಷ್ಟಮಠದ ಸ್ವಾಮಿಗಳು, ಈಗ ನಾವು ಪೇಜಾರಿ ಸ್ವಾಮಿಗಳು ಇಲ್ಲಿ ಸ್ವಂತ ಸುಧಾ ಪಾಠ ಮಾಡ್ತಾರೆ. ಯಾರಿಗೆ? ಮಕ್ಕಳಿಗೆ. ವಿದ್ಯಾಪೀಠದಲ್ಲಿ ಬಹುಶಃ 12 ವರ್ಷ ಅಥವಾ 10 ವರ್ಷ ಕಲ್ತಾದ ಮೇಲೆ 2 ವರ್ಷ ಸ್ವಾಮಿಗಳ ಜೊತೆಗೆ ಸುಧಾ ಪಾಠ. ಅದು 2 ವರ್ಷ ಎಲ್ಲ ಸ್ವಾಮಿಗಳ ಜೊತೆಗೆ ಪ್ರವಾಸ ಅಂತ ಹೇಳಿದರೆ ಆವಾಗ ಅವರಿಗೆ ಎಲ್ಲೆಲ್ಲ ಸ್ವಾಮಿಗಳು ಹೋಗ್ತಾರೆ, ಅಲ್ಲೆಲ್ಲ ಹೇಗೆಲ್ಲ ನಡೀತಾ ಇದೆ ಸ್ವಾಮಿಗಳ ದಿನಚರ್ಯ ಎಲ್ಲ ನೋಡಲಿಕ್ಕೆ ಸಿಗ್ತದೆ. ಸೊ ಇಂತಹ ಅಲ್ಲಿಂದ ಪ್ರತಿದಿನ ಸ್ವಾಮಿಗಳ ಜೊತೆಗೆ ಹೋಗೋದು, ಅಲ್ಲಿ ಅವ್ರ ಜೊತೆಗೆ ಇರೋದು, ಅಲ್ಲಿ ಬೆಳಿಗ್ಗೆ ಏನೊಂದು 2-3 ಗಂಟೆ ಪಾಠ, ಆಮೇಲೆ ಮಧ್ಯಾಹ್ನ ಮೇಲೆ ಮತ್ತೆ ಪಾಠ ಶುರು, ಹೀಗೆ ಪಾಠಗಳು ನಡೀತಾ ಇರ್ತದೆ. ಇದು ಸುಧಾ ಪಾಠ ಅಂತ ಹೆಸರು. ಸೊ ಹೀಗೆ ಇದೆಲ್ಲ ಹರಿತತ್ವ ಶಂಸನ, ಎಲ್ಲ ಇದರ ಜವಾಬ್ದಾರಿ ಭೀಮನಿಗೆ. ಸೊ ವಾಯುದೇವರ ಅವತಾರವಾದ ಭೀಮನಿಗೆ, ಈ ಭೀಮ ಮೊದಲನ ಅವತಾರ ಹನುಮಂತ, ನಂತರದ ಹನುಮಂತ ನಿಮಗೆ ಗೊತ್ತು. ಹನುಮಂತ ಅಂತ ಹೇಳಿದರೆ 1 ನಿಮಿಷ ಬಿಡದೆ ರಾಮ ಭಜನೆ, ಶ್ರೀರಾಮ್, ಜೈ ಶ್ರೀರಾಮ್ ಅಂತ ಹೇಳಿದರೆ ಆ ಉಸಿರು ನಾವು ಹೇಗೆ ಉಸಿರಾಡ್ತಾ ಇರ್ತೇವೋ ಹಾಗೆ ಹನುಮಂತ ರಾಮ ಭಜನೆಯಲ್ಲೇ ನಿರತನಾಗಿರ್ತಾನೆ. ರಾಮ ಭಜನೆ ಹನುಮಂತ ಎಲ್ಲಿರ್ತಾನೋ ಎಲ್ಲ ಪ್ರಜೆಗಳು ಸುತ್ತಮುತ್ತಲಿನವರೆಲ್ಲ ಹರಿಭಕ್ತರು ಹನುಮಂತನ ಜೊತೆಗಿರ್ತಾರೆ. ಸೊ ಈ ರೀತಿ. ಸೊ ಅದೇ ರೀತಿಯಲ್ಲಿ ಭೀಮಸೇನ ಕೂಡ ಅಂತೇಳಿದರೆ, ನಮಗೆ ಭೀಮಸೇನ ಅಂತೇಳಿದರೆ ಈ ರೀತಿ ಹರಿತತ್ವ ಚಿಂತನೆಯಲ್ಲೇ ಮುಳುಗಿರ್ತಾನೆ ಅಂತೇಳಿ ಕೆಲವು ಸಲ ಗೊತ್ತಾಗೋದಿಲ್ಲ. ಭೀಮಸೇನ ಅಂತೇಳಿದರೆ ಹಾಗೇನಾ? ಇಲ್ಲ ನೋಡಿ, ಧರ್ಮಾನುಶಾಸ್ತಿ, ಹರಿತತ್ವ ಶಂಸನ. ನಂತರ ಸ್ವರಾಷ್ಟ್ರ ರಕ್ಷಾ ಅಂತೇಳಿದರೆ ಮುಖ್ಯವಾಗಿ ಶ್ರೇಷ್ಠ ಧನುರ್ಧರ ಅರ್ಜುನ ಇದ್ದಾನೆ. ಆದರೆ ಅರ್ಜುನನಿಗೂ ಅಂತೇಳಿದರೆ ಎಲ್ಲ ಅರ್ಜುನನ ರಕ್ಷಣೆ ಯಾರು ನೋಡಿಕೊಳ್ಳೋದಂದರೆ ಭೀಮಸೇನ. ಸೊ ಹಾಗೆ ಸ್ವರಾಷ್ಟ್ರ ರಕ್ಷಾ, ಆದಿಶು, ಇವೆಲ್ಲದರಲ್ಲಿ ಭೀಮ ಆಸೀತ್. ಇದೆಲ್ಲ ಜವಾಬ್ದಾರಿ ಭೀಮನಿಗಿತ್ತು. ಇದಕ್ಕೆ ಏನು ಹೇಳ್ತಾರೆ ಪ್ರಭಂಜನಾಚಾರ್ಯ ಅಂತ ನೋಡುವ. ಯುಧಿಷ್ಠಿರ ಮಹಾರಾಜನಾಗಿ ಯಜ್ಞಗಳನ್ನು ಮಾಡುವುದು, ಯಜ್ಞ
ಉರುದಾನ ಮಹಾದಾನಗಳನ್ನು ನೀಡುವುದು, ನರದೇವ ವಂದ್ಯತ ರಾಜರಿಂದ ಗೌರವ ಸ್ವೀಕರಿಸುವುದು, ಆಮೇಲೆ ರಾಜರುಗಳು ಈ ದೇಶಕ್ಕೆ ಬಂದಾಗ ಅವರಿಗೆ ನಡೆಯುವಂಥ ಎಲ್ಲ ಸತ್ಕಾರಗಳು, ತತ್ವನಿರ್ಣಯ ಸ್ವರೂಪದ ಕಥಾಗೋಷ್ಠಿಗಳಲ್ಲಿ ಪ್ರಾಶ್ನಿಕನಾಗುವುದು, ಅದೆಲ್ಲ ನಡೀತಾ ಇದೆಯಾ ಅಂತ ನೋಡಿಕೊಳ್ಳುವುದು, ಋಷಿ ಮುನಿಗಳನ್ನು ಸತ್ಕರಿಸುವುದು, ಋಷಿ ಪೂಜಾಸು ಮೊದಲಾದ ಕಾರ್ಯಗಳಲ್ಲಿ ನಿರತನಾದ. ಇನ್ನು ಭೀಮಸೇನ ಧರ್ಮೋಪದೇಶ, ಧರ್ಮಾನುಶಾಸ್ತಿ, ಹರಿತತ್ವ ಪ್ರಸಾರ, ಹರಿತತ್ವ ಶಂಸನ, ಆಮೇಲೆ ಸ್ವರಾಷ್ಟ್ರ ರಕ್ಷಣೆ ಆದಿಶು ಮೊದಲಾದವುಗಳಲ್ಲಿ ಭೀಮನು ನಿರತನಾದ. ಮಹಾರಾಜನಾದ ಧರ್ಮರಾಜ ಯಜ್ಞಾದಿ ಕಾರ್ಯಗಳಲ್ಲಿ ತೊಡಗಿಕೊಂಡ ಎಂದು ಅರ್ಥ. ಕ್ಷತ್ರಿಯರಿಗೆ ಯಜ್ಞಾದಿಗಳು ವಿಶೇಷ ಕಾರ್ಯಗಳಾದ್ದರಿಂದ ಅದನ್ನು ಮೊದಲು ಉಲ್ಲೇಖಿಸಿದ್ದಾರೆ ಮಧ್ವಾಚಾರ್ಯರು. ಧರ್ಮರಾಜ ಮಹಾರಾಜನಾದ್ದರಿಂದ ಇತರ ರಾಜನಿಂದ ಪೂಜಿತನಾಗ್ತಾನೆ. ಇತರ ರಾಜರು ಧರ್ಮರಾಜನ ದೇಶಕ್ಕೆ ಬಂದಾಗ ಅವರು ಪೂಜಿತರಾಗ್ತಾರೆ. ಸೊ ಆಮೇಲಿಂದ ಪ್ರಶ್ನ ಅಂತೇಳಿದರೆ ಪ್ರಾಶ್ನಿಕ ಒಂದರ್ಥ ಆದರೆ ಪ್ರಶ್ನಿಸುವುದು ಇನ್ನೊಂದರ್ಥ. ಸೊ ಪ್ರಶ್ನ ಎಂಬುದಕ್ಕೆ ಸಭೆಗಳಲ್ಲಿ ಋಷಿಗಳನ್ನು ಧರ್ಮಾದಿಗಳ ಬಗ್ಗೆ ಜಿಜ್ಞಾಸೆ ವಿಚಾರ ಮಾಡುವುದು ಎಂದು ಅರ್ಥ. ಪ್ರಶ್ನಿಸುವುದು ಅಂತೇಳಿದರೆ ಅಧಿಕಾರವಾಣಿಯಿಂದ ಕೇಳುವುದು. ಅಂದರೆ ಇಲ್ಲಿ ಯಾಕೆ ವಿಚಾರಗೋಷ್ಠಿಗಳು ಆಗ್ತಾ ಇಲ್ಲ, ಈ ಜಿಲ್ಲೆಯಲ್ಲಿ ಆಗ್ತಾ ಇಲ್ಲ, ಈ ಪ್ರದೇಶದಲ್ಲಿ ಯಾಕೆ ಆಗ್ತಾ ಇಲ್ಲ, ಹಾಗೆ ಪ್ರತಿ ಕಡೆಯೂ ಆಗಬೇಕು ಅನ್ನುವಂಥದ್ದು. ಇನ್ನು ಉರುದಾನಗಳು ಅಂತೇಳಿದರೆ ಮೊದಲು ತುಲಾಪುರುಷ ಅಂತೇಳಿದರೆ ಈಗ ತುಲಾಭಾರ ನಾವು ಮಾಡೋದಿಲ್ವ, ಒಬ್ಬ ಪುರುಷ ಅವನಿಗೆ ಈಕ್ವಲೆಂಟ್ ಎಲ್ಲ ಕೊಡುವಂಥದ್ದು. ಮಹಾದಾನಗಳು. ಸೊ ಮಹಾದಾನಗಳು ಯಾವುದು? ಮಹಾದಾನಗಳಲ್ಲಿ ಸುವರ್ಣದಾನ, ಭೂಮಿದಾನ, ಆಮೇಲೆ 1000 ಹಸುಗಳು, ಈ ದಾನಗಳು ಇವೆಲ್ಲ ಮಹಾದಾನಗಳು. ಇನ್ನು ಧರ್ಮಾನುಶಾಸನ ಎಂದರೆ ವರ್ಣ ಆಶ್ರಮ ಧರ್ಮಗಳ ಶಿಕ್ಷಣ, ಅವುಗಳ ಅನುಷ್ಠಾನದ ವ್ಯವಸ್ಥೆ, ಇದೆರಡು ತಗೊಳ್ಬೇಕು. ವಿಷ್ಣು ಸರ್ವೋತ್ತಮತ್ವ, ಹರಿ ತತ್ವ ಶಂಸನ, ವಿಷ್ಣು ಸರ್ವೋತ್ತಮತ್ವದ ಸ್ಥಾಪನೆಯನ್ನು ಯುವರಾಜನಾಗಿ ಭೀಮಸೇನ ತಾನೇ ಮಾಡ್ತಾ ಇದ್ದ. ಮಹತ್ಕಾರ್ಯ ಅವನದ್ದೇ. ಆದಿಶಬ್ದದಿಂದ, ಇನ್ನು ಆದಿ ಅಂದ್ರೇನು? ಪರರಾಷ್ಟ್ರಮರ್ದನ, ವಿಷ್ಣು ನಿಂದಕರ ಶಿಕ್ಷಣ, ಇಂಥದ್ದೆಲ್ಲ ಇನ್ನು ಆದಿ ಉಳಿದದ್ರಲ್ಲಿ ಬರ್ತದೆ ಅಂತ ತಿಳ್ಕೊಂಡು ಅಲ್ಲಿಗೆ 1ನೇ ಶ್ಲೋಕ ಮುಗೀತು. 2ನೇ ಶ್ಲೋಕ ವೈಲಾರೆ. ಧರ್ಮ ಸಂಶಾಸನ ಭೃತ್ಯ ಕೋಶ ರಕ್ಷಾ ವ್ಯಯಾದೋ ಗುಣದೋಷ ಚಿಂತನೆ ಅಂತಃಪುರಸ್ಥಸ್ಯ ಜನಸ್ಯ ಕೃಷ್ಣ ಖ್ಯಾಸಿ ಧರೇರ್ ಧರ್ಮ ನಿದರ್ಶಿನಿ ಚ. 20ನೇ ಅಧ್ಯಾಯದ 2ನೇ ಶ್ಲೋಕ. ಯುಧಿಷ್ಠಿರ ಹಾಗೂ ಭೀಮನ ಜವಾಬ್ದಾರಿ ನೋಡಿ ಆಯ್ತು. ಇವಾಗ ದ್ರೌಪದಿಯ ಸರದಿ. ದ್ರೌಪದಿಯು ಸ್ತ್ರೀಯರ ಧರ್ಮ ಶಿಕ್ಷಣ, ಭೃತ್ಯರನ್ನು ಪೋಷಿಸುವಿಕೆ, ಕೋಶದ ರಕ್ಷಣೆ ಹಾಗೂ ದಾನ ಮಾಡುವುದರಲ್ಲಿಯೂ, ಅಂತಃಪುರದಲ್ಲಿರತಕ್ಕಂತಹ ಜನರ ಗುಣ ದೋಷ ಚಿಂತನೆಯಲ್ಲಿಯೂ ಆಸಕ್ತಳಾಗಿದ್ದಳು. ಹಾಗೂ ಪರಮಾತ್ಮನ ತತ್ವಗಳನ್ನು ಉಪದೇಶತಕ್ಕವಳು ಕೂಡ ಆಗಿದ್ದಳು. ಸ್ತ್ರೀ ಧರ್ಮ ಸಂಶಾಸನ ಭೃತ್ಯ ಕೋಶ ರಕ್ಷಾ ವ್ಯಯಾದೌ ಗುಣದೋಷ ಚಿಂತನೆ ಅಂತಃಪುರಸ್ಥಸ್ಯ ಜನಸ್ಯ ಕೃಷ್ಣ ತ್ವಾಸೀತ್ ಹರೇಃ ಧರ್ಮ ನಿದರ್ಶನೇ ಚ. ಸ್ತ್ರೀ ಧರ್ಮ ನಿದರ್ಶನೇ ಚ. ಸ್ತ್ರೀ ಧರ್ಮ ಶಂಸಾಸನ ಅಂತೇಳಿದರೆ ಇಡೀ ದೇಶದ ಸ್ತ್ರೀಯರು ಅವರವರ ಧರ್ಮವನ್ನು ಪಾಲಿಸ್ತಾ ಇದ್ದಾರೋ ಇಲ್ವೋ, ಯಾವ ರೀತಿಯಲ್ಲಿ ಧರ್ಮವನ್ನು ಅವರು ಪಾಲಿಸಬೇಕು ಅನ್ನುವಂಥದ್ದು. ಆಮೇಲೆ ಅದು ಎಲ್ಲಿಂದ ಶುರುವಾಗ್ತದೆ? ದ್ರೌಪದಿಯಿಂದಲೇ ಶುರುವಾಗ್ತದೆ. ತಾನು ತನ್ನನ್ನು ನೋಡಿ ಬಾಕಿ ಹತ್ತಿರ ಇರುವಂಥ ಅಂತಃಪುರದ ಸ್ತ್ರೀಯರು ಅವರೆಲ್ಲ ತನ್ನನ್ನು ನೋಡಿ ಕಲಿತಾರೆ. ಅಂತಃಪುರದ ಸ್ತ್ರೀಯರನ್ನು ನೋಡಿ ಅಂತೇಳಿದರೆ ಅಷ್ಟರಲ್ಲಿ ಹೆಚ್ಚಿನವರೆಲ್ಲ ರಾಣಿಯರು ಅವರು.
ಅಂತೇಳಿದರೆ ಈಗ ಧರ್ಮರಾಜನಿಗೂ ಕೂಡ ದ್ರೌಪದಿ ಒಂದೇ ಹೆಂಡತಿಯಲ್ಲ, ಬೇರೆನೂ ಹೆಂಡತಿಯವರು ಇರ್ತಾರೆ. ಸೊ ಹಾಗೆ ಅವರೆಲ್ಲ ರಾಣಿಯರು. ದ್ರೌಪದಿಯನ್ನು ನೋಡಿ ಆ ರಾಣಿಯರು ಹೇಗೆ ಇರಬೇಕು ಅಂತ ಕಲಿತಾರೆ. ಅವರನ್ನು ನೋಡಿ ಉಳಿದವರು ಅಂತಃಪುರದಲ್ಲಿರುವಂಥ ದಾಸಿಯರು ಅವರು ಹೇಗಿರಬೇಕು ಅವರು ಕಲಿತಾರೆ. ಹಾಗೆ ಇವರನ್ನೆಲ್ಲ ನೋಡಿ ಪ್ರಜೆಗಳು ತಾವು ಹಾಗೆ ಇರಬೇಕು, ಯಥಾ ರಾಜ ತಥಾ ಪ್ರಜಾ, ಲೀಡ್ ಬೈ ಎಕ್ಸಾಂಪಲ್ ಅಂತ ತಾನು ಉದಾಹರಣೆ ಆಗಿರಬೇಕು. ಅಪ್ಪ ಮೆಲ್ಲ ಮೂಲೆಗೆ ಹೋಗಿ ಬೀಡಿ ಸೇದಿದರೆ ಅಥವಾ ಸಿಗರೇಟ್ ಸೇದಿದರೆ ಮಗನು ಸಿಗರೇಟ್ ಸೇದಿದ್ದನ್ನು ಅಪ್ಪ ನೋಡಿ ಸಿಗರೇಟ್ ಸೇದಬಾರ್ದು ಅಂತ ಹೇಳಿದರೆ ಮೆಲ್ಲ ಮಗ ಸೂರ್ಯನ ಸಲ ಕೇಳೋದಿಲ್ಲ, ನೀನು ಯಾಕಪ್ಪ ಮೆಲ್ಲ ಮರೆಯಲ್ಲಿ ಹೋಗಿ ನೀನು ಸಿಗರೇಟ್ ಸೇದೋದು ಯಾಕೆ ಅಂತ. ಎರಡನೇ ಸಲ ಜೋರು ಮಾಡಿ ಹೇಳಿದರೆ ಇವ ಮೆಲ್ಲ ಹೇಳಿಬಿಡ್ತಾನೆ, ಅಪ್ಪ ನೀವು ಸೇರ್ತೀರಿ ನಂಗೆ ಯಾಕೆ ಹೇಳ್ತೀರಿ ಅಂತ. ಸೊ ಆದ್ದರಿಂದ ಲೀಡ್ ಬೈ ಎಕ್ಸಾಂಪಲ್ ಅಂತ ಹೇಳಿದರೆ ಮೊದಲು ನಾವು ಸರಿ ಇರಬೇಕು, ಆವಾಗಲೇ ನಮ್ಮನ್ನು ನೋಡಿ ಬಾಕಿದ್ದವರು ಕಲಿತಾರಂತ. ಹೀಗೆ ಸ್ತ್ರೀಧರ್ಮ ಶಂಶಾಸನ ಸಮ್ಯಕ್ ಶಾಸನ. ಆಮೇಲೆ ಭೃತ್ಯಕೋಶ, ಭೃತ್ಯ ಅಂತೇಳಿದರೆ ಸ್ತ್ರೀಯರು ಆಯಿತು, ಭೃತ್ಯರಂದರೆ ದಾಸಿಯರಾಯಿತು. ಆಮೇಲೆ ಕೋಶರಕ್ಷಾ ಅಂತೇಳಿದರೆ ಬೊಕ್ಕಸದ ರಕ್ಷೆ ಅಂತೇಳಿದರೆ ಯಾರ್ಯಾರಿಗೆ ಎಷ್ಟು ಸಂಬಳ, ಏನು ಸಂಗತಿ, ಎಲ್ಲಿ ಏನು ಖರ್ಚು ಮಾಡ್ತಾ ಇದ್ದಾರೆ, ಹೇಗೆ ಆ ಖರ್ಚು ಅಷ್ಟು ಮಾಡಬೇಕಿತ್ತ, ಇದೆಲ್ಲ. ಸೊ ವ್ಯಯ ಅಂದರೆ ಖರ್ಚುಗಳು, ಕೋಶರಕ್ಷಾ. ಸೊ ವ್ಯಯ ಸಿಕ್ಕಾಪಟ್ಟೆ ಆದರೆ ಕೋಶರಕ್ಷೆ ಆಗೋದಿಲ್ಲ. ವ್ಯಯ ಒಂದು ಕರೆಕ್ಟಾಗಿ ಒಂದು ಅದನ್ನು ನೋಡ್ಕೊಳ್ಳೋರು ಇದ್ದಾರೆ ಅಂತೇಳಿದರೆ ವ್ಯಯ ಅದು ಕಂಟ್ರೋಲಲ್ಲಿ ಇರ್ತದೆ. ಪ್ರತಿಯೊಂದಕ್ಕೂ ನಿಯಂತ್ರಣ ಅನ್ನುವಂಥದ್ದು ಬೇಕೇ ಬೇಕು. ಆಮೇಲೆ ಗುಣದೋಷ ಚಿಂತನೆ ಅಂತಃಪ್ರಸ್ಥಸ್ಯ ಜನಸ್ಯ, ಅಂತಃಪುರದಲ್ಲಿರುವಂಥ ಬಾಕಿ ರಾಣಿಯರು ದಾಸಿಯರು ಎಲ್ಲರ ಗುಣದೋಷ ಚಿಂತನೆ ಜನಸ್ಯ ಅಂತೇಳಿದರೆ ಜನರು, ಅಂತಃಪುರದಲ್ಲಿರುವ ಜನರು ಅವರ ಗುಣ ದೋಷ ಚಿಂತನೆ. ದ್ರೌಪದಿ ಸ್ವಂತ ನೋಡ್ತಿದ್ಲು, ಪ್ರತಿಯೊಬ್ಬರ ಮೇಲೆ ಅವಳ ದೃಷ್ಟಿ ಇತ್ತು. ಕೃಷ್ಣ ತು ಆಸೀತ್, ಕೃಷ್ಣ ತು ಆಸೀತ್. ತು ಅಂತ ಯಾಕೆ ಹೇಳ್ತಾರೆ ಅಂತ ಹೇಳಿದರೆ ನೋಡಿ, ದ್ರೌಪದಿ ತಾನು ರಾಣಿ, ಪಟ್ಟದ ರಾಣಿ, 5 ಜನ ಪಾಂಡವರನ್ನು ನೋಡಿಕೊಳ್ಳುವಂಥದ್ದು ಪತ್ನಿಯಾಗಿ, ಅದು ಸಾಲದ್ದಕ್ಕೆ ಎಷ್ಟು ಕೆಲಸ ತಾನೇ ಮಾಡ್ತಿದ್ಲು, ಇಷ್ಟೆಲ್ಲ ಕೆಲಸ ತಾನೇ ಮಾಡ್ತಿದ್ಲು. ಸೊ ಆಸೀತ್ ತು ಅಂತ ಹೇಳಿದ್ರೆ ಇದೂ ಕೆಲಸ ಮಾಡ್ತಿದ್ಲು ನೋಡಿ ದ್ರೌಪದಿ. ಆಸೀತ್ ಹರೇಹೆ ಧರ್ಮ ನಿದರ್ಶನೀಚ, ಭಗವಂತನ ಧರ್ಮದ ನಿದರ್ಶನ ಆಗಿದ್ದಳು, ಹರಿಯ ತತ್ವದರ್ಶಕಳು ಆಗಿದ್ದಳು. ಅಂದರೆ ಅಂತಃಪುರದಲ್ಲಿರುವಂಥ ಎಲ್ಲರಿಗೂ ಧರ್ಮೋಪದೇಶ, ಹೇಗೆ ಧರ್ಮಾಚರಣೆಗಳನ್ನು ಹೇಗೆ ಶ್ರವಣ ಮಾಡಬೇಕು, ಹೇಗೆ ಮನನ ಮಾಡಬೇಕು, ಹೇಗೆ ಅನುಷ್ಠಾನ ಮಾಡಬೇಕು, ಪ್ರತಿಯೊಂದು ದ್ರೌಪದಿಯ ಜವಾಬ್ದಾರಿ ಮಾಡ್ಕೊಂಡು ಹೋಗ್ತಿದ್ಲು. ತತ್ವದರ್ಶಕಳಾಗಿದ್ದಳು. ನಿದರ್ಶನಿ ತೋರಿಸುವವಳು, ಧರ್ಮದ ದಾರಿಯನ್ನು ತೋರಿಸುವವಳಾಗಿದ್ದಳು. ಯಾರು? ಈ ದ್ರೌಪದಿ. ಹೇಳ್ತಾರೆ ದ್ರೌಪದಿ ಒಂದು ಸಲ ಅದು ಎಲ್ಲಿ ಅವರೆಲ್ಲ ಒಟ್ಟಾಗ್ತಾರೆ ನೋಡಿ, ಯಾರು? ಕೃಷ್ಣ, ಬಲರಾಮ, ರುಕ್ಮಿಣಿ, ಸತ್ಯಭಾಮೆ, ಆಮೇಲೆ ಕೃಷ್ಣನ ಅಷ್ಟಮಹಿಷಿಯರು. ಹಾಗೆ ಅಲ್ಲಿಗೆ ದ್ರೌಪದಿ ಬಹುಶಃ ರಾಜಸೂಯ ಯಾಗಕ್ಕೆ ಅವರೆಲ್ಲ ಬಂದಿರುವಂಥದ್ದು ಇರ್ಬೋದು, ಅದು ಒಂದು ಕಡೆಯಲ್ಲಿ ಭಾಗವತದಲ್ಲಿ ಬರ್ತದೆ. ಸೊ ಹೀಗೆ ಆಗ ಪ್ರತಿಯೊಬ್ಬರು ಅಲ್ಲಿ ರುಕ್ಮಿಣಿಯಿಂದ ಸ್ಟಾರ್ಟ್ ಮಾಡಿದರು ಅಂತೇಳಿದರೆ, ತಾನು ಪತಿಯನ್ನು ಹೇಗೆ ನೋಡಿಕೊಳ್ತಾ ಇದ್ದೇನೆ, ಹೇಗೆ ಮದುವೆ ಆಯಿತು, ಕೃಷ್ಣನನ್ನು ಎಷ್ಟು ಪ್ರೀತಿಸ್ತೇನೆ ಎಲ್ಲ ರುಕ್ಮಿಣಿ ಹೇಳಿದ್ಲು. ಎಲ್ಲರನ್ನೂ ಬಿಟ್ಟು ಕೃಷ್ಣನಿಗೆ ನಾನು ಯಾಕೆ ಪ್ರೇಮ ಪತ್ರ ಬರೆದದ್ದು ಅಂತ ಹೇಳ್ತಾರೆ. ಸೊ ಪ್ರಥಮ ಪ್ರೇಮ ಪತ್ರ ಯಾರು ಬರೆದದ್ದು ಅಂತ ಕೇಳಿದ್ರೆ ಹೇಳ್ತಾರೆ, ರುಕ್ಮಿಣಿ ಬರೆದ ಕೃಷ್ಣನಿಗೆ ಬರೆದ ಪತ್ರ, ಅದು ಪ್ರಥಮ ಪ್ರೇಮ ಪತ್ರ ಅಂತ. ಅಲ್ಲಿಂದ ಶುರುವಾಯಿತು ಪ್ರೇಮ ಪತ್ರಗಳು ಅಂತ. ಸೊ ಹೀಗೆ ಅದೇ ಥರ ಸೊ ಅವಳೆಲ್ಲ ಹೇಳೋದುಂಟು ರುಕ್ಮಿಣಿ ಹೇಳಿದ ಮೇಲೆ ಸತ್ಯಭಾಮ ಹೇಳ್ತಾಳೆ. ಹಾಗೆ ಎಲ್ಲರೂ ಹೇಳ್ತಾ ಬರ್ತಾರೆ, ಯಾರು ಅವರ ಅಷ್ಟಮಹಿಷಿಯರು ಎಲ್ಲ ಹೇಳ್ತಾರೆ, ಯಾರು ಜಾಂಬವತಿ, ಆಮೇಲೆ ನೀಲ, ಸುಮಾರು ಜನ ಇದ್ದಾರಲ್ಲ. ಸೊ ಅವರೆಲ್ಲ ಹೇಳಿ ಆದಮೇಲೆ ದ್ರೌಪದಿಯು ಹೇಳ್ತಾಳೆ, ತಾನು ಹೇಗೆ
ಹೇಗೆ ತಾನು ಮದುವೆ ಆದದ್ದು ಏನು ಸಂಗತಿಯಲ್ಲ. ಸೊ ಆಗ ದ್ರೌಪದಿ ಸತ್ಯಭಾಮೆಗೆ ಹೇಳಿದ ಮಾತು ಈ ಥರ ಇದೆ ಅಂತ ಹೇಳ್ತಾರೆ. ಏನಂದರೆ, ಶತಂ ದಾಸಿ ಸಹಸ್ರಾಣಿ ಕೌಂತೇಯಸ್ಯ ಮಹಾತ್ಮನಃ ತಾಸಾಂ ನಾಮ ಚ ರೂಪಂಚ ಭೋಜನಾಚ್ಛಾದನಾನಿ ಚ. ಅಂದರೆ ಧರ್ಮರಾಜಾದಿಗಳು ಅವರು ಈ ಇಂದ್ರಪ್ರಸ್ಥದ ಈ ಆಡಳಿತವನ್ನು ಮಾಡುವಾಗ ಎಷ್ಟು ಜನ ದಾಸರು, ಎಷ್ಟು ಜನ ದಾಸಿಯರು, ಅಂತಃಪುರದಲ್ಲಿ ಎಷ್ಟು ಜನ ರಾಣಿಯರು ಎಲ್ಲ ಇದ್ದರು. ಇಷ್ಟು ಜನ ಸಹಸ್ರ ಸಂಖ್ಯೆಯಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಇದ್ದರೂ ಯಾರು ಈ ಅಂತಃಪುರದಲ್ಲಿ ಅವರೆಲ್ಲರ ಹೆಸರು ಅಂದರೆ ಒಬ್ಬಳನ್ನು ನೋಡಿದರೆ ಅವಳ ಹೆಸರು ಏನಂತ ಗೊತ್ತು ದ್ರೌಪದಿಗೆ. ನಮಗೆ ಕೆಲವು ಸಲ ಹಾಗೆ ಆಗ್ತದೆ. ಏನಂತ ಹೇಳಿದರೆ, ನಾವು ಎಲ್ಲೋ ನೋಡಿದ್ದೇವೆ ಇವರನ್ನು, ಇವರು ಯಾರು ಅಂತ ನೆನಪು ಬರ್ತಾ ಇಲ್ಲ ಅಂತ. ಇದು ತುಂಬ ಸಲ ಆಗ್ತದೆ. ಆದರೆ ದ್ರೌಪದಿಗೆ ಆ ಥರ ಆಗಲೇ ಇಲ್ಲ. ಯಾರು ನೋಡಿದ ಕೂಡಲೇ ಇವಳಲ್ವಾ ಅಂತ, ನೀಲ ಅಲ್ವಾ ಅದು ಅಂತ. ಅಂದರೆ ಅಷ್ಟು ತಾಸಾಂ ನಾಮ ರೂಪ, ಅವಳು ಹೇಗೆ ಕಾಣಿಸ್ತಾಳೆ, ಅವಳದು ಉಡುಗೆ ತೊಡುಗೆ ಏನು, ಭೋಜನ, ಅವಳಿಗೆ ಯಾವುದಿಷ್ಟ ಇಲ್ಲ, ಭೋಜನ ಆಚ್ಛಾದನಾನಿಚ, ಅವಳ ವೇಷ ಉಡುಗೆ ತೊಡುಗೆಗಳು ಪ್ರತಿಯೊಂದು ದ್ರೌಪದಿಗೆ ಗೊತ್ತಿತ್ತು. ಸಹಸ್ರಾರು ದಾಸದಾಸಿಯರು ಪಾಂಡವರಿಗೆ ಇದ್ದರೂ ಅವರೆಲ್ಲರ ಹೆಸರು, ರೂಪ, ಉಡುಗೆ ತೊಡುಗೆ ಎಲ್ಲವೂ ನನಗೆ ತಿಳಿದಿರುತ್ತದೆ ಅಂತ ಹೇಳಿದವಳು. ಯಾರಿಗೆ? ಸತ್ಯಭಾಮೆಗೆ. ಅಂತೇಳಿದರೆ ಅಷ್ಟು ಅಂದರೆ ಎಷ್ಟು ಜವಾಬ್ದಾರಿಯುತವಾಗಿ ಅವಳು ಕೆಲಸ ಮಾಡ್ತಿದ್ಲು ಅನ್ನುವಂಥದ್ದು. ತಾನು ಪಟ್ಟದ ರಾಣಿ, ಇದನ್ನೆಲ್ಲ ನೋಡಬೇಕಾ, ಇದಕ್ಕೆಲ್ಲ ಒಂದು ಜನ ಇಟ್ಟರಾಯಿತು ಅಂತೇಳಿದರೆ ಇಲ್ಲ, ತಾನೇ ಮಾಡ್ತಿದ್ಲು ಅನ್ನುವಂಥದ್ದು. ಸೊ ದ್ರೌಪದಿ ಮಹಾರಾಣಿಯಾಗಿ ಸ್ತ್ರೀಧರ್ಮಗಳ ಉಪದೇಶ, ಸ್ತ್ರೀಧರ್ಮ ಸಂಶಾಸನ, ಸಮ್ಯಕ್ ಶಾಸನ, ಸರಿಯಾದ ಆಡಳಿತ. ಅಂದರೆ ಸ್ತ್ರೀಧರ್ಮಗಳು ಸರಿಯಾಗಿ ಉಪದೇಶ ಆಗ್ತಾ ಇವೆಯೋ, ಪಾಲನೆ ಆಗ್ತಾ ಇವೆಯೋ. ಉಪದೇಶ ಮಾಡ್ತಾರೆ, ಹೋಗ್ತಾರೆ, ಇವರು ಮಾಡ್ತಾನೆ ಇರ್ತಾರೆ. ಇಲ್ಲ, ಹೇಗೆ ಉಪದೇಶ ಆಗಿದೆಯೋ ಅದೇ ಥರ ಅನುಷ್ಠಾನವೂ ನಡೆಯಬೇಕು. ಭೃತ್ಯರ ರಕ್ಷಣೆ, ಕೋಶದ ವಿನಿಯೋಗ, ಭೃತ್ಯ ಕೋಶ ರಕ್ಷಾ, ಕೋಶದ ವಿನಿಯೋಗ. ಆಮೇಲೆ ವ್ಯಯಾದವು, ಯಾವುದಕ್ಕೆ ಎಷ್ಟು ಖರ್ಚಾಗ್ತಾ ಇದೆ. ಆಮೇಲೆ ಅಂತಃಪುರಸ್ಥಸ್ಯ ಜನಸ್ಯ ಗುಣದೋಷ ಚಿಂತನೆ, ಅಂತಃಪುರದ ಜನಗಳ ಗುಣದೋಷಗಳ ವಿವೇಚನೆ. ಹೀಗೆ ದ್ರೌಪದಿಯು ತೊಡಗಿದಳು. ಅಂತಃಪುರದ ಜನರಿಗೆ ಭಾಗವತಾದಿ ಧರ್ಮಗಳ ದಿಗ್ದರ್ಶಕಳು ಆಗಿದ್ದಳು. ಭಾಗವತ ಅಂದ್ರೇನು? ಭಗವಂತನ ಮಹಿಮೆಗಳ ಚಿಂತನೆ ಅದು. ಸೊ ಆದ್ದರಿಂದ ಭಾಗವತಾದಿ ಧರ್ಮಗಳ ದಿಗ್ದರ್ಶಕಳು ಅವಳೇ. ಎಷ್ಟೋ ಪ್ರವಚನ ಮಾಡ್ತಾಳೆ, ಬಾಕಿದವರ ಹತ್ರ ಪ್ರವಚನ ಮಾಡಿಸ್ತಾಳೆ. ಆಮೇಲಿಂದ ಅದು ಅನುಷ್ಠಾನ ಪಾಲನೆ ಆಗ್ತಾ ಇದೆಯೋ ಅದನ್ನು ಅವಳೇ ನೋಡ್ತಾಳೆ. ಹೀಗೆ ದ್ರೌಪದಿಯ ಕಾರ್ಯಗಳ ಈ ವಿವೇಚನೆ ಸ್ತ್ರೀಧರ್ಮಗಳ ಬಗ್ಗೆ ಬೆಳಕು ಚೆಲ್ಲುವ ಅಪೂರ್ವ ಭಾಗ. ಉತ್ತಮ ಸ್ತ್ರೀಯರು ಇತರ ಸ್ತ್ರೀಯರಿಗೆ ವಿಹಿತ ರೀತಿಯಲ್ಲಿ ಧರ್ಮ ಶಿಕ್ಷಣ ನೀಡುವಂಥದ್ದು ಕರ್ತವ್ಯ ಎಂದು ಅರ್ಥ. ಭೃತ್ಯರು ಅಂತೇಳಿದರೆ ಅಂತಃಪುರದ ಆಳುಕಾಳುಗಳು, ಸೇವಕರು, ದಾಸದಾಸಿಯರು ಅಂತ ಅರ್ಥ. ಭೃತ್ಯ ಅಂತ ಒಂದೇ ವರ್ಡ್ ಇದೆ, ದಾಸದಾಸಿಯರು, ಸಾವಿರಾರು ದಾಸದಾಸಿಯರು. ಆಮೇಲಿಂದ ಕೋಶದ ಸಂಪಾದನೆ ಪುರುಷರ ಕರ್ತವ್ಯವಾದರೆ ಅದರ ವಿನಿಯೋಗ ಯಜಮಾನಿಯ ಹೊಣೆ. ಇದು ಈಗಲೂ ದ್ರೌಪದಿಯ ಆ ಜವಾಬ್ದಾರಿ ನಮ್ಮ ಮನೆಯಲ್ಲಿರುವಂತಹ ಪ್ರತಿಯೊಬ್ಬ ಮಹಿಳೆ ಕೂಡ ಮಾಡ್ತಾ ಇದ್ದಾಳೆ. ಏನು? ದುಡ್ಡು ಸಂಪಾದನೆ ಮಾಡಿ ತರುವುದು ಅದು ಗಂಡನ ಕೆಲಸ ಆದರೆ ಅದು ಯಾವುದಕ್ಕೆ ಹೇಗೆ ವೆಚ್ಚ ಆಗಬೇಕು ಅದು ಹೆಂಡತಿಯ ಕೆಲಸ. ಸೊ ಅಲ್ಲ, ಪ್ರತಿಯೊಂದಕ್ಕೂ ಅಲ್ಲ, ಹೆಂಡತಿಯನ್ನೇ ಕೇಳಬೇಕಾ ಅಂದರೆ ಗೃಹ ಮಂತ್ರಿಯವಳು ಪ್ರತಿಯೊಂದರ ಮೇಲೆ ನಿಗಾ ಅವಳಿಗೆ ಇರಬೇಕು. ಮನೆಯ ಆರ್ಥಿಕ ವ್ಯವಸ್ಥೆಯ ನಿರ್ವಹಣೆ ಸ್ತ್ರೀಯರ ಪ್ರಮುಖ ಕರ್ತವ್ಯಗಳಲ್ಲಿ ಒಂದು. ಯಾಕಂದರೆ ಅವಳು ಯಜಮಾನಿ ಅಂತ ಹೇಳಿದ್ರೆ ಗಂಡ ಸಂಪಾದನೆ ಮಾಡಿ ತರುವವನಿಗೆ ಎಷ್ಟು ಅಧಿಕಾರ ಇದೆಯೋ
ಮನೆಯಲ್ಲಿರುವ ಗೃಹ ಮಂತ್ರಿಗೂ ಅಷ್ಟೇ ಅಧಿಕಾರ ಅನ್ನುವಂಥದ್ದು ದ್ರೌಪದಿ ಅದನ್ನು ತೋರಿಸಿಕೊಟ್ಟಿದ್ದಾಳೆ. ಆ ನಂತರ ಇನ್ನು ಅಂತಃಪುರದ ಜನಗಳ ಗುಣದೋಷಗಳ ವಿಚಾರ ಎಂದರೆ ಅವರು ಮೊದಲು ಅಂತಃಪುರದಲ್ಲಿರುವಂತಹ ರಾಣಿಯರು ಎಲ್ಲ ಯಾರು ದಾಸಿಯರು ಅವರು ಸರಿಯಾಗಿರಬೇಕು. ಅವರು ಬೇಕಾಬಿಟ್ಟಿ ಇದ್ದರೆ ಅವರನ್ನು ನೋಡಿ ಪ್ರಜೆಗಳು ಆ ರೀತಿ ಕಲಿತಾರೆ ಅಂತ ಒಪ್ಪು ತಪ್ಪುಗಳ ವಿವೇಚನೆ ಮೇಲ್ವಿಚಾರಣೆ. ಹಾಗೆ ದ್ರೌಪದಿ ರಕ್ಷಣೆ ಮಾಡುತ್ತಿದ್ದ ಭೃತ್ಯರ ಸಂಖ್ಯೆ ನಮಗಿಲ್ಲಿ ಸತ್ಯಭಾಮೆಗಳು ಹೇಳುವಾಗ ಸಾವಿರಾರು ಸಂಖ್ಯೆಯಲ್ಲಿದ್ದ ದಾಸಿಯರು, ಆಮೇಲೆ ಪಾಂಡವರ ಬಾಕಿ ರಾಣಿಯರು ಪ್ರತಿಯೊಬ್ಬರ ನನಗೆ ಹೆಸರು ಗೊತ್ತು, ಅವರ ರೂಪ ಗೊತ್ತು, ಅವರ ವೇಷ ತೊಡಿಗೆ ಗೊತ್ತು, ಅವ್ರು ಹೇಗಿರ್ತಾರಂತ ಗೊತ್ತು, ಎಲ್ಲವನ್ನು ತಿಳಿದಿರ್ತಾಳೆ. ಹೀಗೆ ಅಂತ ಹೇಳಿದ್ರೆ ದ್ರೌಪದಿ ಏನೆಲ್ಲ ಕೆಲಸ ಮಾಡ್ತಾ ಇದ್ದಳು ಅಂತ ಅಲ್ಲಿವರೆಗಾಯಿತು. ಇನ್ನು ಮುಂದೆ ಅರ್ಜುನ, ಆಮೇಲಿಂದ ನಕುಲ ಸಹದೇವರು ಇವರೆಲ್ಲ ಏನು ಕೆಲಸ ಮಾಡ್ತಿದ್ರು ಅನ್ನುವಂಥದ್ದನ್ನು ನಾಳೆ ನೋಡುವ. ಇವತ್ತು ಇಲ್ಲಿ ನಿಲ್ಲಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು.